ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಅವರ ಜೊತೆಗೆ ಆರ್ಟಿಐನ ಕಾರ್ಯಕರ್ತ ಗಂಗರಾಜು ಅವರ ಇಬ್ಬರ ವ್ಯಕ್ತಿಗಳ ಫೋಟೋವನ್ನ ಕಾಳಿದೇವಿಯ ಮುಂದೆ ಇಟ್ಟು ಅದಕ್ಕೆ ಕುರಿ ಬಲಿಯನ್ನು ನೀಡಿ ರಕ್ತವನ್ನ ಸಂರಕ್ಷಣೆ ಮಾಡಲಾಗಿದೆ. ಇದು ಒಳಿತಿಗೋ ಕೆಡುಕಿಗೆ ಈವರೆಗೂ ಕೂಡ ಗೊತ್ತಾಗ್ತಿಲ್ಲ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ದೂರದಾರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಫೋಟೋವನ್ನ ಕಾಳಿದೇವಿಯ ಮೇಲಿರಿಸಿ ಅದಕ್ಕೆ ಕುರಿ ಬಲಿ ಕೊಟ್ಟು ರಕ್ತವನ್ನು ಚಿಮ್ಸಿರೋದು ಸರ್, ಆತಂಕ ಆಗ್ತಿದೆಯಾ ಸರ್? ಇಲ್ಲ ಸರ್, ಯಾವುದೂ ಆತಂಕ ಇಲ್ಲ. ನಾನು ಮಾಲಿ ಸಹಜವಾಗಿದ್ದೀನಿ. ನಾನು ಹೋರಾಟ ಪ್ರಾರಂಭ ಮಾಡಿದ ದಿನಗಳಿಂದ ನಾನು ಕೆಲವು ಸಲ ಹೇಳಿದ್ದೀನಿ. ಸೊ ನನ್ನ ವಿರುದ್ಧ ಹಲವಾರು ಜನ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಆದರೆ ಅದು ಯಾವುದೇ ಷಡ್ಯಂತ್ರ ಕೂಡ ನಾನು ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ನಾನು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ. ಸೊ ಇವತ್ತು ಕೂಡ ಅದೇ ಸಹಜವಾಗಿ ನಾನು ನನ್ನ ಕೆಲಸಗಳನ್ನು ಮಾಡಿಕೊಂಡು ನಾನು ನನ್ನ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ತನಿಖೆ ನಿಜವಾಗ್ಲೂ ಸಾಕಷ್ಟು ಅನುಮಾನಗಳು ಬರ್ತಾಯಿದೆ ಈ ಒಂದು ಘಟನೆ ನೋಡಿದಾಗ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ ಏನಲ್ಲಿ ಹರ್ಷ ಮತ್ತು ಶ್ರೀನಿಧಿ ಅಂತೇಳಿ ಹೆಸರು ಉಲ್ಲೇಖ ಆಗಿದೆ. ಅವರಿಬ್ಬರು ನನ್ನನ್ನು ಬಂದು ಭೇಟಿ ಮಾಡಿ ಆಮಿಷ ಒಡ್ಡಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ದೂರು ಕೊಟ್ಟಂಥ ಸಮಯದಲ್ಲಿ ಅದೇ ಹರ್ಷ ಅವರು ಪತ್ರಿಕಾಗೋಷ್ಠಿ ನಡೆಸಿ ನಾನು ನಗರ ಪಾಲಿಕೆ ಚುನಾವಣೆ ವಿಚಾರಕ್ಕೋಸ್ಕರ ಸ್ನೇಹಮಯಿ ಕೃಷ್ಣ ಭೇಟಿ ಮಾಡ್ದಂತ. ಅದು ಇಲ್ಲಿ ಆಗಿರೋದು ವಾಮಾಚಾರದ ಪ್ರಕ್ರಿಯೆ. ನನಗೆ ಶಕ್ತಿ ತುಂಬಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳ್ತಾರೆ. ಆಗಿದ್ಮೇಲೆ ಅವ್ರು ನಾನು ಭೇಟಿ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಿತ್ತು ಹೊರತು ಶ್ರೀಮತಿ ಪಾರ್ವತಿಯರ ವಿಚಾರ ಮಾತಾಡಿಕೊಂಡು ಆಮಿಷ ಒಡ್ಡಿದ ಜಾತಿಗೆ ನಾನು ದೂರು ಕೊಟ್ಟ ನಂತರ ಚುನಾವಣೆಗೋಸ್ಕರ ನಾನು ಭೇಟಿ ಮಾಡಿದಂಥ ಸುಳ್ಳು ಹೇಳಿದ ಜಾತಿಗೆ ಇವೆಲ್ಲ ಒಂದು ತನಿಖೆ ನಡೆಸಿದಾಗ ಬಹುಶಃ ಇದರಿಂದ ಒಂದು ಸಂಚು ರೂಪಿಸಿರೋದು ಸ್ಪಷ್ಟ ಕಂಡು ಬರ್ತದೆ ನನ್ನ ಅನುಮಾನ. ನಿಮ್ಗೆ ಒಳಿತಾಗ್ಲಿ ಅಂತಲೂ ಕೂಡ ಪೂಜೆ ಮಾಡಿಸಿರ್ಬೋದಲ್ಲ ಸರ್? ಸರ್ ಅದೇ ಹೇಳಿ, ಒಳಿತಾಗಲಿ ಅಂತ ಪೂಜೆ ಮಾಡಿದರೆ ಅವ್ರು ಬಂದು ಅದನ್ನು ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟ ಪ್ರಸಾದ ಕೊಟ್ಟು ಸರ್ ನಿಮಗೋಸ್ಕರ ಪೂಜೆ ಮಾಡಿಸಿದ್ವಿ, ಪ್ರಸಾದ ತಗೊಳ್ಳಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಧೈರ್ಯ ತುಂಬಬೇಕಾಯ್ತು. ಅದ್ರ ಬಿಟ್ಬಿಟ್ಟು ನಾವು ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀವಿ, ಅವ್ರು ತುಂಬ ಮಾನಸಿಕ ಕುಗ್ಗೋಗಿದ್ದಾರೆ, ಅದಕ್ಕಾಗಿ ನೀವು CBIಗೆ ಏನು ಅರ್ಜಿ ಆಗಿರೋ ವಾಪಸ್ ತಗೊಳ್ಳಿ, ಲೋಕಾಯುಕ್ತ ತನಿಖೆ ನಡೆಸಲಿ ಹಾಗೆ ಅಂತೇಳಿ ಒತ್ತಡ ಹಾಕೋಂಥದ್ದು, ಮತ್ತು ನೀವು ಎಷ್ಟು ಕೇಳ್ತಾರೆ ದುಡ್ಡು ಅಷ್ಟು ಕೊಡ್ತೀನಿ ಅಂತೇಳಿ ಆಮಿಷ ಒಡ್ಡುವಂಥದ್ದು, ಇದೆಲ್ಲ ಯಾಕೆ ಮಾಡ್ತಿದ್ರು? ಮತ್ತು ನಾನು ದೂರು ಕೊಟ್ಟ ನಂತರ ಚುನಾವಣೆಗೋಸ್ಕರ ಭೇಟಿ ಮಾಡಿದೆ ಅಂತ ಸುಳ್ಳು ಯಾಕೆ ಕೇಳಬೇಕಾಗಿತ್ತು? ಅಂದರೆ ನಿಮ್ಮ ವಿರುದ್ಧ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಸರ್? ಹೌದು ಸರ್. ಏನು ಅವರು ನನ್ನ ಆಮಿಷಕ್ಕೆ ಒಳಗಾಗ ಪ್ರಯತ್ನ ಪಟ್ಟಿದ್ದಾರೆ, ಅದು ಆಮಿಷಕ್ಕೆ ಒಳಗಾಗಲಿ ಅನ್ನೋ ಕಾರಣಕ್ಕೆ ಅವರು ವಾಮಾಚಾರ ಪೂಜೆಗಳನ್ನ ಮಾಡಿರ್ಬೋದು ಅಂತ ಅನುಮಾನ ಬಂದಿದೆ. ಈ ಥರದ ಮಂತ್ರ ತಂತ್ರ ಕುತಂತ್ರಗಳು ಹಿಂದೆ ಏನೋ ನಡೆದಿತ್ತಾ ಸರ್? ಹೇಗೆ ಸರ್? ಇಲ್ಲ ಸರ್, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಇದುವರೆಗೂ ಕೂಡ ನನಗೇನು ಯಾವುದೇ ರೀತಿ ಅದರ ತೊಂದರೆಗಳಾಗಲಿ ಮತ್ತೊಂದಾಗಲಿ ಆಗಿಲ್ಲ. ಸಂಬಂಧಪಟ್ಟಂಗೆ ಏನಾದರೂ ಹೋರಾಟಗಳು? ಹೌದು ಸರ್, ನಾನು ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀನಿ. ಈಗ ಅದೇ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಂಗಳೂರು ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನು ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯಕ್ಕೆ ನನಗೆ ಯಾವುದೇ ಆತಂಕ ಇಲ್ಲ, ನನ್ನ ಹೋರಾಟವನ್ನು ನಾನು ಮುಂದುವರಿಸ್ತೀನಿ. ಆದರೆ ನನ್ನ ವಿರುದ್ಧ ಷಡ್ಯಂತ್ರ ಅಂತೂ ನಡೀತಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ದೂರನ್ನು ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.